ಚಿಕನ್ ಚಾಪ್ಸ್ಗೆ ಬೇಕಾಗಿರೋ ಐಟಮು ಪುದೀನ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಕೋಬೇಕು. ಐಟಮ್ ರೆಡಿ ಮಾಡ್ಕೊಂಡಿರೋದೆಲ್ಲ ರುಬ್ಕೋಬೇಕು. ನಾನೊಂದು 2-3 ಥರ ಚಿಕನ್ ಚಾಪ್ಸ್ ಮಾಡ್ತೀನಿ. ಅದರಲ್ಲಿ ಇದು ಒಂಥರ ಟ್ರೈ ಮಾಡಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು 6, 8 ಆ ಥರ ಹಾಕ್ಕೋಬೋದು. ನಿಮ್ಮ ಖಾರ ಇಷ್ಟಪಡ್ತೀರಾ. ಕಮ್ಮಿ ಅಂದರೆ ಕಮ್ಮಿ, ಜಾಸ್ತಿ ಅಂದರೆ ಜಾಸ್ತಿ. ಒಂದು ಈರುಳ್ಳಿ, ಕಾಯಿಗೆ ಏನೂ ಹಾಕಲ್ಲ. ಕಾಯಿ ಟೊಮೆಟೊ ಎಲ್ಲ ಏನೂ ಹಾಕಲ್ಲ ಇದಕ್ಕೆ ನಾವು. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಪೀಸ್ ಚಕ್ಕೆ, ಸ್ವಲ್ಪ ಅಡುಗೆ ಅರಿಶಿನ, ಲವಂಗ ಒಂದು 4, ಇದೆಲ್ಲ ಒಂದು 4 ಮೆಣಸು. ನೀವು ಖಾರ ಹೆಂಗೆ ಇದು ಮಾಡ್ತೀರ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದರಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಕಿ ಮಾಡಿದಾಗ ನೀವು ಒಂದು ಸಲ ಟ್ರೈ ಮಾಡಿ. ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಥರ ಆಗಲಿ ಇದು. ಆಮೇಲೆ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡಿರಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಟ್ಟು, ನಿಮ್ಗೆ ಎಷ್ಟು ಹಾಕಂತೀರೋ ಅಷ್ಟು ಎಣ್ಣೆ ಬಿಡಿ. ಖಾರ ಫಸ್ಟ್ ಯಾವಾಗಲೂ ನಾನು ಮಟನ್ ಸಾಂಬಾರೆಲ್ಲ ತೋರಿಸಿದ್ದೀನಿ ನೋಡಿ, ಫಸ್ಟ್ ಖಾರ ಹಾಕಬೇಕು ಒಗ್ಗರಣೆಗೆ ಯಾವಾಗಲೂ. ಆವಾಗಲೇ ಚೆನ್ನಾಗಿ ಬರೋದು. ಫಸ್ಟೇ ಎಣ್ಣೆ ಜೊತೆಗೆ ಮಟನ್ನು, ಚಿಕನ್ ಯಾವುದೇ ಆದರೂ ಹಾಕಕ್ಕೆ ಹೋಗಬಾರ್ದು. ಉಪ್ಪು, ಖಾರ ಫಸ್ಟು ಸ್ವಲ್ಪ ಅದು 2 ನಿಮಿಷ ಬಿಡಬೇಕು. ಆಗೊಂದು ಫ್ಲೇವರ್ ಬರುತ್ತೆ ಅದ್ರದ್ದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂಥರ ಬ್ರೌನ್ ಇದಾಗುತ್ತೆ. ಆವಾಗ ಚಿಕನ್ ಹಾಕಿ ಅದ್ರ ಮೇಲೆ ಎಷ್ಟು ಬೇಕಷ್ಟು ನೀವು ಸ್ವಲ್ಪ ಉಪ್ಪು, ಅದಕ್ಕೆ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಕಲ್ಲುಪ್ಪಾದರೆ ಕಲ್ಲುಪ್ಪು ಹಾಕಿ. ನಾನು ಪುಡಿ ಉಪ್ಪೇ ಹಾಕೋದು ನೋಡಿ. ಉಪ್ಪು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು, ಅದು ಉಪ್ಪಲ್ಲೇ ಚೆನ್ನಾಗಿ ಇದಾಕಬೇಕು. ನೀರು ಏನೂ ಹಾಕಕ್ಕೆ ಹೋಗಬೇಡಿ. ಅದಕ್ಕೆ ನೀರಲ್ಲೇ ನೀರು ಹಾಕ್ಬಿಟ್ರೆ ಒಂಥರ ಚುಂಗ್ ಬಂದುಬಿಡುತ್ತೆ ಚಿಕನ್ನು. ಸ್ಮೆಲ್ ಒಂಥರ ಬಂದುಬಿಡುತ್ತೆ. ಇದು ಒಂಥರ ಎಣ್ಣೆಲೇ ಇದಾದಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬರೀ ನಾನೇನು ನೀರೇ ಹಾಕಿಲ್ಲ, ಅದೇ ನೀರು ಬಿಟ್ಕೊಂಡಿದೆ. ನೀವು ಟ್ರೈ ಮಾಡಿ ಮನೇಲಿ ಒಂದು ಸಲ. ಹೆಂಗೆ ಬರುತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ, ಅದು ಫ್ರೈ ಎಲ್ಲ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಆ ಖಾರನೆಲ್ಲ ಹಾಕಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಒಂಥರ ಸಾಂಬಾರು ಥರ ತೆಳ್ಳಗಾಗ್ಬಿಡುತ್ತೆ. ಎಷ್ಟು ಜಾರಲ್ಲಿ ಎಷ್ಟು ಬೇಕು ನೀರು ಬೇಕು ಅದಷ್ಟು ಮಾತ್ರ ತೊಳೆದು ಹಾಕಿ. ನೀವು ಜಾಸ್ತಿ ಇದು ಬೇಕು ಅಂದರೆ ಮಸಾಲೆ ಜಾಸ್ತಿ ಹಾಕ್ಕೋಬೇಕು. ಚಿಕನ್ ಎಲ್ಲ ಜಾಸ್ತಿ ಅದು ಐಟಮ್ಗೆ ಎಷ್ಟು ಚಿಕನ್ ಎಷ್ಟಿರುತ್ತೋ ಅಷ್ಟು ತಕ್ಕಂತೆ ಐಟಮ್ ಹಾಕ್ಬೇಕು ನೀವು. ಆವಾಗಲೇ ಚೆನ್ನಾಗಾಗೋದು ನೋಡಿ. ಇದೆಲ್ಲ ಫುಲ್ಲು ಫ್ರೈ ಮಾಡಿ ಎಲ್ಲ ತೊಳೆದು ಹಾಕ್ಬಿಟ್ಟು, ಎಷ್ಟು ಬೇಕಷ್ಟು ನೀರು ಸ್ವಲ್ಪನೇ ಹಾಕಬೇಕು. ಜಾಸ್ತಿ ನೀರು ಹಾಕಿ ಇದು ಮಾಡಿಬಿಡ್ಬೇಡಿ. ಒಂಥರ ತೆಳ್ಳಗಾಗ್ಬಿಡುತ್ತೆ. ಅದು ಚೆನ್ನಾಗಿ ಬರೋಲ್ಲ. ಗ್ರೇವಿ ಥರ ಬರಬೇಕು ಗಟ್ಟಿಗೆ. ಆವಾಗಲೇ ಅದ್ರದ್ದು ಚೆನ್ನಾಗಿ ಬರೋದು. ನಾನು ಇದರಲ್ಲಿ 2-3 ಥರ ಮಾಡ್ತೀನಿ ಚಿಕನಲ್ಲಿ. ನೀವು ಇದು ಫಸ್ಟು ತೋರಿಸಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಅದನ್ನು ಇನ್ನೊಂದು ಸಲ ಮಾಡಿ ಹಾಕ್ತೀನಿ ವೀಡಿಯೋನ. ಇದು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಚೆನ್ನಾಗಿ ಇದರಲ್ಲೇ ಈಗ ಚೆನ್ನಾಗಿ ಖಾರ ಕುದಿ ಬರಲಿ, ಚೆನ್ನಾಗಿ ಬೇಯಲಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದರಲ್ಲೇ ಸಾಕು. ಇನ್ನು ಎಷ್ಟು ಬೇಕಷ್ಟು ಉಪ್ಪು ಟೇಸ್ಟ್ ನೋಡ್ಬಿಟ್ಟು ನೀವು ಉಪ್ಪು ಹಾಕ್ಬಿಡಿ. ಈ ಖಾರ ಹಾಕಿದ್ಮೇಲೆ ಇನ್ನೆಷ್ಟು ಬೇಕು ನೋಡ್ಬಿಟ್ಟು ಉಪ್ಪು ಹಾಕಿ. ಉಪ್ಪು ಕರೆಕ್ಟಾಗಿದ್ದರೆ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಒಂದು ಕುದಿ ಬರಲಿ. ಒಂದು ಪ್ಲೇಟ್ ಬೇಕಾದ್ರೆ ಮುಚ್ಚಿಬಿಡಿ, ಚೆನ್ನಾಗಿ ಬರುತ್ತೆ. ಇದನ್ನು ಫುಲ್ಲು ಡ್ರೈ ಆಗಬೇಕಾದ್ರೂ ಹಂಗೆ ಬಿಟ್ಬಿಟ್ರೆ ಡ್ರೈ ಆಗಿ ಬರುತ್ತೆ. ಒಂಥರ ಸಖತ್ತಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಕಲರೆಲ್ಲ ಚೆನ್ನಾಗಿ ಬಂದಿದೆ. ಯಾವಾಗಲೂ ಇದು ಸ್ವಲ್ಪ ಅರಿಶಿನ ಹಾಕಿದಾಗ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದಾಗ ಅರಿಶಿನ ಹಾಕಿದಾಗ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೀನ್ ಕಲರ್